ಸೊ ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್. ಈ ಒಂದು ತರಗತಿಯಲ್ಲಿ ಅಂದರೆ ಇದ್ರ ಮೇಲೂ ಸಹ ನಾನು ಒಂದು ತರಗತಿಯನ್ನು ಮಾಡಿದ್ದೇನೆ. ಅಂದರೆ ಸಿದ್ಧಾಂತಗಳು ಮತ್ತು ಪ್ರತಿಪಾದಕರು ಅಂತ ಕ್ಲಾಸ್ ಮಾಡೀನಿ. ಅಂದರೆ ಇದರಲ್ಲಿ ಬರೀ ಓನ್ಲಿ ಯಾವ ಸಿದ್ಧಾಂತಗಳು ಯಾರು ಪ್ರತಿಪಾದನೆ ಮಾಡಾರಂತೆ ಅಷ್ಟೇ ಅದ. ಸೊ ಯಾರೆಲ್ಲ ಆ ಕ್ಲಾಸ್ ನೋಡಿಲ್ಲ ಹೋಗಿ ನೋಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಫಸ್ಟ್ ಒನ್ನು ಸಿದ್ಧಾಂತ. ಇದ್ರ ಮೇಲೆ ಟಿ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳು ಸಹ ಬಂದಿದ್ದಾವೆ. ಫಸ್ಟ್ ಒನ್ನು ದೈವ ಮೂಲ ಸಿದ್ಧಾಂತ. ಇದನ್ನು ಪ್ರತಿಪಾದನೆ ಮಾಡಿದವರು ಭಟ್ಟ ಕಳಂಕ. ಯಾರು? ಭಟ್ಟ ಕಳಂಕ. ನೆಕ್ಸ್ಟ್ ಬರೋದು ಅನುಕರಣ ಸಿದ್ಧಾಂತ. ಈ ಒಂದು ಸಿದ್ಧಾಂತವನ್ನು ಮಂಡನೆ ಮಾಡಿದವರು ಲಿಬ್ನಿಜ್. ಸೊ ಇದು ಒಂದು ಕ್ಲಾಸ್ ಯಾರ್ಯಾರು ನೋಡ್ತಾ ಇದ್ದೀರೋ ಅವ್ರು ನೀವು ನೋಟ್ಬುಕ್ನಲ್ಲಿ ಟಿಕ್ ಮಾಡ್ಕೊರಿ, ಅತಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಎರಡನೇದು ಫಸ್ಟ್ ಒನ್ನು ದೈವ ಮೂಲ ಭಟ್ಟ ಕಳಂಕ, ಅನುಕರಣ ಲಿಬ್ನಿಜ್, ಸಮಪರಿಹಾರ ಸಿದ್ಧಾಂತ ನಾಯ್ರಿ, ಸಂಜ್ಞಾ ಊಂಟ್. ನೆಕ್ಸ್ಟು ತೊದಲು ನುಡಿವಾದ ಯಾರು ಪ್ರತಿಪಾದನೆ ಮಾಡೋದಂದರೆ ಎಸ್ಪರ್ಷನ್, ಸಂಪರ್ಕ ಸಿದ್ಧಾಂತ ರಿವೇಜ್, ಮತ್ತು ಇಂಗಿತ ಸಿದ್ಧಾಂತ ಪಾಲಿನೇಷಿಯನ್, ಮತ್ತು ನಾದ ತತ್ವ ಮ್ಯಾಕ್ಸ್ ಮುಲ್ಲರ್, ಮತ್ತು ವಂಶವೃಕ್ಷ ಸಿದ್ಧಾಂತ ಪ್ಲೀಸರ್, ಮತ್ತು ತರಂಗ ಸಿದ್ಧಾಂತ ಜೋನಾಸಿ. ಇನ್ನೊಂದು ಸರಿ ಹೇಳ್ತೇನೆ ನೋಡ್ರಿ. ದೈವ ಮೂಲ ಸಿದ್ಧಾಂತ ಭಟ್ಟ ಕಳಂಕ, ಅನುಕರಣ ಲಿಬ್ನಿಜ್, ಸಮಪರಿಹಾರ ನಾಯ್ರಿ, ಸಂಜ್ಞಾ ಊಂಟ್. ನೆಕ್ಸ್ಟ್ ತೊದಲು ನುಡಿ ಎಸ್ಪರ್ಷನ್, ಸಂಪರ್ಕ ಸಿದ್ಧಾಂತ ರಿವೇಜ್, ಇಂಗಿತ ಸಿದ್ಧಾಂತ ಪಾಲಿನೇಷಿಯನ್ನು, ಮತ್ತು ನಾದ ಮ್ಯಾಕ್ಸ್ ಮುಲ್ಲರ್, ವಂಶವೃಕ್ಷ ಸಿದ್ಧಾಂತ ಪ್ಲೀಷರ್, ತರಂಗ ಸಿದ್ಧಾಂತ ಜೋನಾಸಿ. ಇವರೆಲ್ಲರೂ ಏನಂದರೆ ಸಿದ್ಧಾಂತ ಮತ್ತು ಪ್ರತಿಪಾದನೆಯನ್ನು ಮಂಡನೆ ಮಾಡಿದರು. ಸೊ ಇದ್ರ ಮೇಲೆ ಟಿಯಲ್ಲಿ ಕನ್ನಡ ಪೆಡಗೋಗಿಯಲ್ಲಿ ಕಂಪಲ್ಸರಿ 2 ಮಾರ್ಕ್ಸ್ ಮೇಲೆ ಇವು ಕೇಳಿದ್ದಾರೆ. ಸೊ ಎಲ್ಲರೂ ಇವನ್ನು ನೋಟ್ ಮಾಡ್ಕೊಳ್ತಾ ಅಂತ ಹೇಳ್ತಾ ಈ ತರಗತಿಯನ್ನು ನಾನು ಮುಗಿಸ್ತೀನಿ. ಥ್ಯಾಂಕ್ ಯು.